ಭಗವತೆ ನಮಃ. ಶ್ರೀರಾಮನಿಗೆ ನೀನು ಶತಕಂಠ ರಾವಣಾಸುರನ ಸಂಹಾರ ಮಾಡಬೇಕು ಅಂತ ಅಶರೀರವಾಣಿ ನುಡಿಯುತ್ತೆ ಅಂತ ಅಂದ್ಕೊಂಡಿವಲ್ಲ. ಈ ಮಾತನ್ನು ಕೇಳಿಬಿಟ್ಟು ರಾಮನಿಗೆ ನಿರುತ್ಸಾಹ ಆಗಿಬಿಡ್ತು. ತಕ್ಷಣ ರಾಮನು ತಮ್ಮಂದಿರು ಮತ್ತು ಹನುಮಂತನನ್ನು ಕರೆದುಬಿಟ್ಟು ಈ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಹನುಮಂತ, ಈಗ ನೀನು ನೋಡಬೇಕು, ಈಗ ಮುಂದೆ ಯಾರಿಗೂ ಏನೂ ತೋಚಲೇ ಇಲ್ಲ. ಹನುಮಂತ ಅಂತ ಕರೀತಿದ್ದಾನೆ ರಾಮ. ಮೌನವಾಗಿ ಕೂತಿರ್ತಕ್ಕಂಥ ಹನುಮಂತನು ಮತ್ತು ಅವನ ಸಹೋದರರೆಲ್ಲರೂ ಸೇರಿಕೊಂಡು, ಹನುಮ ಹನುಮ, ನಿನ್ನ ಮಹಾಶಕ್ತಿಶಾಲಿ, ನೀನೇ ಹೀಗೆ ಕೂತ್ರೆ ಹೇಗೆ? ಏನಾದರೂ ಉಪಾಯ ಹೇಳು. ಹನುಮ ಅಂತ ಕೂಗ್ತಿದ್ರು, ಸುಮ್ಮನೆ ಇದ್ದೀಯಲ್ಲ. ಹನುಮಂತನನ್ನು ಹೊಗಳ್ತಾರೆ. ಹೊಗಳೋದೇ ತಾನೆ ಇನ್ನು ಶುರುವಾಯಿತು. ಇಲ್ಲಿ ರಾಮಕಾರ್ಯ ಆಯ್ತಲ್ಲ. ಇನ್ನು ಸ್ವಾಮಿನ ಹೊಗಳಿದ್ರೆ ಮಾತ್ರ ಭಯಂಕರವಾಗಿ ಆಗ್ತಾ ಇದ್ದಾನೆ, ಶಾಪಗ್ರಸ್ತ ತಾನೆ. ಸುಮ್ಮನೆ ಕೂತಿದ್ದಾನೆ. ಎಲ್ಲರೂ ಭಯ ಪಡ್ತಾ ಇದ್ದರೆ ಹನುಮಂತ ಮಾತ್ರ ಹಾಯಾಗಿದ್ದಾನೆ. ಆಗ ಹೇಳ್ತಾರೆ, ನೀನು ಶಕ್ತಿಶಾಲಿ. ಆಗ ಹನುಮಂತನಿಗೆ ತನ್ನ ಶಕ್ತಿ ಜ್ಞಾಪಕಕ್ಕೆ ಬರುತ್ತೆ. ಶ್ರೀರಾಮಚಂದ್ರ ಪ್ರಭು, ನೀನು ಸಾಕ್ಷಾತ್ ವಿಷ್ಣು. ನಿನಗೆ ಗೊತ್ತಿಲ್ಲದ ಉಪಾಯ ಏನಿದೆ? ಆದರೂ ಕೂಡ ನನ್ನನ್ನು ಕೇಳಿದ್ಯಾ, ಅದರಿಂದ ನನಗೆ ತೋಚಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿ. ನೀನು ಒಪ್ಪುವುದಾದರೆ ಸೀತಮ್ಮನ ಜೊತೆ ನೀನು ನನ್ನ ಬಲಭುಜದ ಮೇಲೆ ನೀವು ಕೂತ್ಕೋಬೇಕು. ಇನ್ನು ಎಡಭುಜದ ಮೇಲೆ ನಿನ್ನ ತಮ್ಮಂದರು ಕೂತ್ಕೊಳ್ಳಿ. ಇಬ್ಬರೂ ಇಲ್ಲಿ ಕೂತ್ಕೊಳ್ಳಿ, ಸೀತಾರಾಮರು. ಬಾಕಿಯವರೆಲ್ಲ ಇಲ್ಲಿ ಕೂತ್ಕೊಳ್ಳಿ, ತಮ್ಮಂದರೆಲ್ಲ. ನಾನು ಹಾರೋದಿಲ್ಲ ಈ ಸರಿ. ಅದಕ್ಕೆ ಬದಲಾಗಿ ನಾನು ಇಲ್ಲೇ ಇರ್ತೀನಿ. ನನ್ನ ಶರೀರವನ್ನು ಶತಕಂಠನ ಲಂಕೆಯವರೆಗೂ ಕೂಡ ಬೆಳೆಸ್ಕೊಂಡ್ಬಿಡ್ತೀನಿ ನಾನು ಮೇಲಕ್ಕೆ. ನನ್ನ ರೋಮಗಳು ನಿನ್ನ ಚತುರಂಗ ಬಲಕ್ಕೂ ವಾನರ ಸೇನೆಗೂ ಏಣಿಯ ಮೆಟ್ಟಲಿನ ರೀತಿ ಸಹಾಯ ಮಾಡ್ತೀವಿ ನಾವು. ಹೇಗಿದ್ರು ಇವರೆಲ್ಲ ಬಂದಿದ್ದಾರೆ ಪಟ್ಟಾಭಿಷೇಕಕ್ಕೆ, ಎಲ್ಲರೂ ಸಿದ್ಧರಾಗಿ ಯುದ್ಧಕ್ಕೆ. ಯಾರಿಗೂ ತೋಚಲಿಲ್ಲ. ಈಗ ತಾನೇ ಎಲ್ರಿಗೂ ಊಟ ಆಯಿತು. ಎಲ್ಲರೂ ಪೀಡ ಅಡಿಕೆ ಬೆಳೆದೆಲ್ಲ ಹಾಕ್ಕೊಂಡು ಕೂತಿದ್ರು. ಗರ್ಬಡ್ದಂಗೆ ಆಗೋಯ್ತು ಎಲ್ರಿಗೂ. ಇಷ್ಟೊತ್ತು ಊಟ ಹಾಕಿದ್ದೆಲ್ಲ ಹೀಗಾಗೋಯ್ತಲ್ಲ. ಸಂತೋಷನ ಅಡಗೋಯ್ತು ಎಲ್ಲರ ಹತ್ರನೂ. ಇದ್ದಕ್ಕಿದ್ದ ಹಾಗೆ ಕೈನಲ್ಲಿ ಲಡ್ಡು, ಬಾಳೆಹಣ್ಣು ಏನೇನೋ ಇದ್ದದ್ದು, ಒಳ್ಳೊಳ್ಳೆ ತಿಂಡಿ ಎಲ್ಲ ಇದ್ದದ್ದೆಲ್ಲ ಹೋಗ್ಬಿಟ್ಟು ಕತ್ತಿ ಇಟ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ. ಈಗ ತಾನೇ ಲಡ್ಡು ತಿಂತಾಯಿದ್ವಲ್ಲಪ್ಪ ಈ ಕೈಯಿಂದ. ಕತ್ತಿ ಅಂದರು. ಕತ್ತಿ ಹೇಗಾರಿರಲಿ, ರೋಮಗಳ ಮೇಲೆ ಹತ್ತಬೇಕಂತೆ. ಓಹೋ, ಇದೇನು ದೊಡ್ಡ ಕಾಡಿದ್ದಂಗೆ ಇದೆಯಲ್ಲಪ್ಪ ಇದು ಹನುಮಂತಂದು ಶರೀರವೋ ಅಥವಾ ದೊಡ್ಡ ಬೆಟ್ಟವೋ ಗೊತ್ತಾಗ್ತಿಲ್ಲ. ಬೆಟ್ಟ ಹತ್ತದಂಗೆ ಅದರಲ್ಲಿ ನೆಟ್ಟಕ್ಕಿದೆಯಲ್ಲಪ್ಪ. ಈ ಬೆಟ್ಟ ಹತ್ತೋದೇ ಕಷ್ಟ ಆಗತ್ತಲ್ಲಪ್ಪ. ಏನು ಮಾಡೋದು? ರೋಮಗಳನ್ನ ಹಿಡ್ಕೊಂಡು ಹತ್ತಬೇಕು. ರೋಮಗಳಲ್ಲ, ಅವು ಮರಗಳು, ದೊಡ್ಡ ಮರಗಳು, ಕೊಂಬೆಗಳು, ರೆಂಬೆಗಳು. ಅಯ್ಯೋ, ಒಂದೊಂದು ಕೂದಲು ಅಷ್ಟು ದೊಡ್ಡ ಮರ. ಆ ಮರದ ಮೇಲೆ ಹತ್ಕೊಂಡು ಹೋಗ್ಬೇಕು ಎಲ್ಲರೂ ಕೂಡ. ಅದೇ ಏಣಿ ಥರ ಹತ್ಕೊಂಡು ಹೋಗ್ಬೇಕು ಎಲ್ಲರೂ ಕೂಡ ಅಂಥೇಳಿ ವಿಭಜನೆ ಮಾಡಿ ಸೈನ್ಯವನ್ನು, ಒಬ್ಬರು ಆ ಕಡೆ ಬೆಟ್ಟ, ಒಬ್ಬರು ಈ ಕಡೆ ಬೆಟ್ಟ. ಆ ಬೆಟ್ಟದ 2 ಬೆಟ್ಟಗಳನ್ನು ಮಧ್ಯದಲ್ಲಿ ಒಂದೊಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಅಂದರೆ ಮಧ್ಯದಲ್ಲಿರ್ತಕ್ಕಂತಹ ಇನ್ನೊಂದು ಬೆಟ್ಟ ಅಂದರೆ ಆ ಸ್ವಾಮಿಯ ಒಂದು ಬಾಲ ಅಂತೀವಲ್ಲ, ಅದು ಎಷ್ಟು ಉದ್ದ ಇದೆಯೋ, ಏನು ಕಥೆಯೋ. ಆ ಬೆಟ್ಟದಲ್ಲೂ ಹತ್ತುತ್ತಾ ಇದ್ದಾರೆ. 3 ಬೆಟ್ಟಗಳ ಮೇಲೆ ಹತ್ತಿ ಶುರು ಮಾಡಿಕೊಳ್ಳಿ ಅಂತ ವಾನರ ಸೇನೆ ಏಣಿ ಮೆಟ್ಟಿಲಿನ ರೀತಿ ಸಹಾಯ ಮಾಡ್ತಾ ಇವೆ. ಎಲ್ಲರೂ ಹತ್ತುತ್ತಾ ಇದ್ದಾರೆ. ಎಲ್ಲರೂ ಕೂಡ ಹಿಡ್ಕೊಂಡು ಸರಾಗವಾಗಿ ಹತ್ತುತ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲದೆ. ಸಾವಿರಾರು ಲಕ್ಷ ಕೋಟಿ ಹತ್ತುತ್ತಾ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ. ಅಲ್ಲ ಹತ್ತುತ್ತಾ ಇದ್ದಾರೆ. ಹಿಪ್ಪೋಪೊಟೇಮಸ್ ಅಂತ ಹೇಳ್ತೀವಲ್ಲ ನಾವು, ಚಿಕ್ಕದು. ಹಾಗೆ ಹತ್ತರು ಆಗ ಅವರು ಅದನ್ನು ಹತ್ತಿ ನಕ್ಷತ್ರ ಮಂಡಲವನ್ನು ದಾಟಿ ಶತಕಂಠನ ಲಂಕೆಯನ್ನು ತಲುಪಬಹುದು ಅಂದ್ಕೊಂಡು ಹಿಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲರೂ ಹಿಡ್ಕೊಳ್ಳಿ ಅಂತ ಒಂದು ವಿಷಲ್ ಹಾಕಿದ ಕೂಡಲೇ ಬಾಲ ಸಮೇತ ಬೆಳೆದೋಗಿಬಿಡ್ತಿದ್ದಾನೆ ಬೆಟ್ಟ. ಹತ್ತಬೇಕಾಗೇ ಇಲ್ಲ, ಅವ್ರು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕು. ಒಬ್ರಿಗೊಬ್ರು ಮರಗಳನ್ನು ಹಿಡ್ಕೊಂಡು ತಬ್ಬಿಕೊಂಡು ಒಬ್ರಿಗೊಬ್ರು ಕಟ್ಟು ಹಾಕ್ಕೊಂಡು ಹತ್ತದಂಗೆ ಮಾಡ್ತಾ ಇದ್ದಾರೆ. ಹತ್ತುತ್ತಾ ಇಲ್ಲ ಅವರು. ಇದು ಅದೇ ಬೆಳ್ಕೊಂಡು ಹೋಗ್ತಾ ಇದೆ. ಶರೀರವು ಬೆಳೀತಿದೆ. ಹನುಮಂತನ ಉಪಾಯವನ್ನು ಕೇಳಿ ಎಲ್ಲರೂ ಬೆಕ್ಕಸ ಬೆರಗಾಗಿಬಿಡ್ತಾರೆ.
ಆಹಾ, ಏನಿದು, ಇನ್ನೇನು ಹನುಮಂತನಿಗೆ ಬೆಳೆಯೋದಕ್ಕೆ ಆಜ್ಞೆ ಕೊಡಬೇಕು ಇನ್ನೂ ಬೆಳೀಬೇಕು ಅನ್ನೋಷ್ಟರಲ್ಲಿ ಶ್ರೀರಾಮನು ಇದನ್ನು ಒಪ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ವಲ್ಲ. ಮತ್ತೆ ಆ ಶರೀರವಾಣಿ ಹೇಳ್ತಾ ಇದೆ ನೋಡಿ, ಅವನ ಒಂದು ಮಹಿಮೆ ಅಪಾರವಾದಂಥದ್ದು. ಜೈ ವೀರಾಂಜನೇಯ, ಜೈ ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಇದೆಲ್ಲ ಶತಕಂಠನ ಲಂಕೆ ಹಾಗಿಲ್ಲ. ಈ ಶತಕಂಠನ ಲಂಕೆಗೆ ಅಗ್ನಿ ಪ್ರಾಕಾರ ಇದೆ. ಅದು ಹೇಳ್ತಾ ಇದ್ದಾನೆ, ಹುಷಾರ್, ಮಾಮೂಲು ಶತಕಂಠನ ಥರ ಅಲ್ಲ ಇದು, ದಶಕಂಠನ ಥರ ಅಲ್ಲ. ದಶಕಂಠ ಇದ್ನಲ್ಲ ಅವನ ಥರ ಅಲ್ಲ, ಮೈರಾವಣ ಇದ್ನಲ್ಲ ಅವನ ಥರ ಅಲ್ಲ ಇದು. ಓಂ ನಮೋ ಹನುಮತೆ ನಮಃ.